ಸರ್ ನಮಸ್ತೆ. ನಮಸ್ಕಾರ. ಆ ನಿಮ್ಗೆ ಈಗಾಗಲೇ ವಿಷಯ ಗೊತ್ತಾಗಿದೆ. ಸರೋಜಾ ದೇವಿ ಅಮ್ಮ ವಿಧಿವಶರಾಗಿದ್ದಾರೆ ಹೌದು. ಸಹಜ ಕಾಯಿಲೆಯಿಂದ. ಸೊ ನೀವು ಅವ್ರ ಜೊತೆ ಕಳೆದಂತ ಒಂದಷ್ಟು ಸುಮಾರು ಸಿನಿಮಾಗಳಲ್ಲಿ ಅಭಿನಯಿಸಿರ್ತೀರಾ. ಅವ್ರ ಜೊತೆ ಕಳೆದಂತ ನೀವು ಕಂಡಂತಹ ಸರೋಜಾ ದೇವಿ ಅಮ್ಮನ ಬಗ್ಗೆ ಹೇಳಿ ಸರ್. ಬಹಳ ಅದ್ಭುತ ವ್ಯಕ್ತಿ ನಮ್ಮ ಜೊತೆಯಲ್ಲಿ ಮಾಡಿರೋದಕ್ಕಿಂತ ಹೆಚ್ಚಾಗಿ ನಾವು ಅವರ ಅಭಿಮಾನಿಯಾಗಿ ಬಹಳ ಸಿನಿಮಾಗಳನ್ನು ನೋಡಿ ಅವರಿಂದ ಕಲಿತದ್ದು ಬಹಳ ಇದೆ. ಯಾಕೆಂದ್ರೆ ಅವರು ಮೊದಲನೇ ಸಿನಿಮಾ ಹೊನ್ನಪ್ಪ ಭಾಗವತರ್ ಅವ್ರ ಜೊತೆಯಲ್ಲಿ ಮಹಾಕವಿ ಕಾಳಿದಾಸ ಚಿತ್ರದಲ್ಲಿ ನಾಯಕಿಯಾಗಿ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು. ಅದಾದ್ಮೇಲೆ ತಮಿಳಿನಲ್ಲಿ ಶಿವಾಜಿ ಗಣೇಶನ್, ಎಂ ಜಿ ರಾಮಚಂದ್ರನ್, ಜಮಿನಿ ಗಣೇಶನ್ ಇವರ ಜೊತೆಯಲ್ಲಿ ಸುಮಾರು ಚಿತ್ರಗಳಲ್ಲಿ ಅಭಿನಯಿಸಿದರು. ಅಲ್ಲಿಂದ ತೆಲುಗು ಎನ್ ಟಿ ರಾಮರಾವ್, ನಾಗೇಶ್ವರ ರಾವ್, ಆಮೇಲೆ ಹಿಂದಿಯಲ್ಲಿ ರಾಜೇಂದ್ರ ಕುಮಾರ್, ದಿಲೀಪ್ ಕುಮಾರ್ ಇವ್ರ ಜೊತೆಯಲ್ಲಿ, ಆಮೇಲೆ ನಮ್ಮ ಕನ್ನಡದಲ್ಲಿ ಆಲ್ಮೋಸ್ಟ್ ರಾಜ್ಕುಮಾರ್ ಆದಿಯಾಗಿ ಎಲ್ಲರ ಜೊತೆಯಲ್ಲೂ ಅವರು ಅಭಿನಯಿಸಿದ್ದಾರೆ. ನನ್ನ ಪುಣ್ಯ, ನಾನು ಶಂಕರ್ನಾಗ್ ನಾಯಕತ್ವದ ಒಂದು ಸಿನಿಮಾ ಭಲೆ ಚಿತ್ರ ಒಂದು ಚಿತ್ರದಲ್ಲಿ ಅವರ ಜೋಡಿಯಾಗಿ ಅಭಿನಯಿಸಿದ್ದೆ. ಅದಾದ ಮೇಲೆ ಅವಾಗ ಫೋನ್ ನಲ್ಲಿ ಮಾತಾಡ್ತಾನೆ ಇದ್ದೆ. ಈ ಒಂದೂವರೆ ತಿಂಗಳ ಹಿಂದ ಮಾತಾಡಿದ್ದೆ ಫೋನ್ ಮಾಡಿ, ಹೇಗಿದ್ದೀರಾ, ಏನು ಎತ್ತ ಅಂತ. ಎಲ್ಲ ಆರೋಗ್ಯವಾಗಿದ್ದೀನಿ, ಚೆನ್ನಾಗಿದ್ದೀನಿ. ಅವರು ಎಷ್ಟು ಬೇರೆ ಕಲಾವಿದರ ಬಗ್ಗೆ ಎಷ್ಟು ಕಾಳಜಿ ವಹಿಸಿ ಮಾತಾಡ್ತಿದ್ರು ಅಂತಂದ್ರೆ, ನಂದು ಸುಮಾರು 4 ವರ್ಷದಿಂದ ಒಂದು ಸೀರಿಯಲ್ ಬರ್ತಿತ್ತು ಜಿ ಕನ್ನಡದಲ್ಲಿ, ಸತ್ಯ ಅಂತ. ಅದ್ರ ಬಗ್ಗೆ ಬಹಳ ಹೊತ್ತು ಮಾತಾಡಿದ್ರು. ಆಮೇಲೆ ನನ್ನ ಮಗನ ಬಗ್ಗೆನೂ ಮಾತಾಡಿದ್ರು. ಪ್ರತಿ ಕಲಾವಿದರ ಬಗ್ಗೆನೂ ಅವ್ರ ಹೆಸರು ಹೇಳಿ ಈ ವಯಸ್ಸಿನಲ್ಲಿ ಅಷ್ಟೆಲ್ಲ ನೆನಪು ಮಾಡ್ಕೊಂಡು ಭಾರಿ ಖುಷಿ ಆಯ್ತು. ಅವರಿಗೆ ಸಡನ್ ಆಗಿ ಈ ರೀತಿ ಆಗಿದ್ದು ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಅಷ್ಟು ಆರೋಗ್ಯವಾಗಿದ್ರು. ಏನು ಮಾಡಕ್ಕಾಗಲ್ಲ, ಅವರು ಭಗವಂತ ಕರೆದಾಗ ಹೋಗಲೇಬೇಕು. ಅವ್ರ ಆತ್ಮಕ್ಕೆ ಶಾಂತಿ ಕೋರೋದಷ್ಟೇ ನಮ್ಗೆ ಉಳಿದಿರುತ್ತೆ. ಸರ್, ಈಗಷ್ಟೇ ಹೇಳ್ತಾ ಇದ್ರಿ ನೀವು ಅವರ ಪೇರಾಗಿ ನಾನು ಒಂದು ಶಂಕರ್ನಾಗ್ ಅವರ ಸಿನಿಮಾದಲ್ಲಿ ಕೂಡ ನಾನು ಅಭಿನಯಿಸಿದ್ದೆ ಅಂತ ಹೇಳ್ಬಿಟ್ಟು. ಸರೋಜಮ್ಮ ಶೂಟಿಂಗ್ ಲೊಕೇಶನ್ ಅಲ್ಲೆಲ್ಲ ಹೆಂಗಿರ್ತಿದ್ರು ಸರ್? ಅಯ್ಯೋ, ಅದು ಹೇಳಿದ್ನಲ್ಲ ಬಹಳ. ಆಮೇಲೆ ನನ್ನ ತಮಾಷೆ ಮಾಡ್ಕೊಂಡು ನಾನು ತಮಾಷೆ ಮಾಡ್ತಿದ್ದೆ. ಯಾಕಂದ್ರೆ ನಾನು ನಾಟಕದ ಕಂಪನಿಯಿಂದ ಬಂದವನು ಅಂತ ಹೇಳ್ಬಿಟ್ಟು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ನಾಟಕದ ವಿಷಯಗಳನ್ನೆಲ್ಲ ಅವರು ಪಾಪ ಇದು ಮಾಡೋರು. ಹಾಗಾಗಿ ನನ್ನ ಬಗ್ಗೆ ವಿಶೇಷವಾದ ಕಾಳಜಿಯಿಂದ ಮಾತಾಡೋರು. ನಾನು ಅವರ ಹಳೆಯ ಚಿತ್ರಗಳನ್ನೆಲ್ಲ ನೋಡಿ, ಆ ಚಿತ್ರದಲ್ಲಿ ಹಾಗೆ ಅಭಿನಯಿಸಿದ್ರಿ, ಈ ಚಿತ್ರದಲ್ಲಿ ಹೀಗೆ ಅಭಿನಯಿಸಿದ್ರಿ ಅಂತ ಹೇಳಿ ತಮಾಷೆ ಮಾಡ್ತಾ, ಕೀಟ್ಲೆ ಮಾಡ್ತಾ ಇವೆಲ್ಲ ಅವ್ರು ಯಾವ್ಯಾವ ರೀತಿ ಆಂಗಿಕ ಅಭಿನಯ ಮಾಡ್ತಿದ್ರನ್ನೆಲ್ಲ ಅವ್ರ ಮುಂದೆ ತೋರಿಸಿ ಅವ್ರ ನಕ್ಕು ನಲ್ದು ಎಷ್ಟು ಚೆನ್ನಾಗಿ ಮಾಡ್ತೀರಾ ಹಾಗೆ ಹೀಗೆ ಅಂತ ನಾವು ಹೊಗಳ್ತಿದ್ರು. ಅಂತ ಒಂದು ಹಿರಿಯ ಕಲಾವಿದೆ, ಅಂತಂತ ದೊಡ್ಡ ಲೆಜೆಂಡರಿ ಆರ್ಟಿಸ್ಟ್ಗಳ ಜೊತೆಲೆಲ್ಲ ಮಾಡಿದವರು. ನಾನೊಬ್ಬ ಸಾಮಾನ್ಯ ಕಲಾವಿದ, ನನ್ನ ಜೊತೆಯಲ್ಲೂ ಅಭಿನಯಿಸಿದಾರಲ್ಲ, ಅದನ್ನ ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ. ರೀಸೆಂಟ್ ಆಗಿ ನೀವು ಅಭಿನಯಿಸಿದಂತಹ ಸೀರಿಯಲ್ ಬಗ್ಗೆ ಆಗಿರ್ಬೋದು, ನಿಮ್ಮ ಪಾತ್ರದ ಬಗ್ಗೆ, ಮಗನ ಕ್ಯಾರೆಕ್ಟರ್ ಬಗ್ಗೆನೂ ಕೂಡ ಮಾತನಾಡಿದ್ರಿ. ಅವರೇ ಫೋನ್ ಮಾಡಿ ಪ್ರತಿಯೊಂದು ಕ್ಯಾರೆಕ್ಟರ್ ಬಗ್ಗೆನೂ ಕೂಡ ಹೇಳ್ತಾ ಇದ್ರು ಅಂತ. ರೀಸೆಂಟ್ ಆಗಿ ನೀವು ಅವರನ್ನ ಭೇಟಿ ಮಾಡಿದ್ದೇನಾದ್ರು ಉಂಟಾ ಸರ್? ಯಾವ ಟೈಮಲ್ಲಿ ಭೇಟಿ ಮಾಡಿದ್ದು? ಸುಮಾರು ಒಂದು 6 ತಿಂಗಳ ಹಿಂದೆ ಯಾವ್ದೊಂದು ನಾನು ಹೇಮಾ ಚೌಧರಿ ಅವ್ರಿಗೂ ಬಹಳ ಗಳಸೆ ಕಂಠಸ್ಥ ಬಿಡಿ. ಅವ್ರ ಇದರಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದೆ ಅಷ್ಟೇ. ಅದಾದ್ಮೇಲೆ ಫೋನ್ಗಳಲ್ಲಿ ಅವಾಗ 3 ತಿಂಗಳಿಗೋ 6 ತಿಂಗಳಿಗೋ ಒಂದ್ಸಲ ಫೋನ್ ನಲ್ಲಿ ಮಾತಾಡ್ತಿದ್ವಿ ಅಷ್ಟೇ. ಅದು ಬಿಟ್ರೆ ಯಾವೂ ಇಲ್ಲ. ಸೊ ಈಗ ವಿಷಯ ಗೊತ್ತಾಗಿದೆ. ಅವ್ರ ಕುಟುಂಬಕ್ಕೆ ಯಾವ ರೀತಿ ಸಾಂತ್ವನ ಹೇಳ್ತೀರಾ ಸರ್? ಅವ್ರ ಜೊತೆ ಒಡನಾಟ ಇದ್ದಂತವ್ರು ನೀವು. ದುಃಖ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ನಾವೇನು ಮಾಡಕ್ಕಾಗಲ್ಲ. ದುಃಖನ ಭರಿಸೋ ಶಕ್ತಿ ಭಗವಂತ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೋಬೇಕು. ಒಂದಷ್ಟು ದಿವಸ ಅಳಬಹುದು, ಅಯ್ಯೋ ನಮ್ಮ ತಾಯಿ ಅಂತಿದ್ದವ್ರು ಹೋಗ್ಬಿಟ್ರೆ ಹಾಗೆ ಹೀಗೆ ಅಂತಂತ ಹೇಳಿ. ಆ ದುಃಖನ ಮರೆಸೋ ದೇವರು ಅವನನ್ನು ಬೇಡ್ಕೋಬೇಕಷ್ಟೆ. ಅವ್ರಿಗೊಂದು ಒಳ್ಳೆ ಶಾಂತಿ ಕೊಡಪ್ಪ ಅಂತ ಹೇಳಿ. ಅಷ್ಟು ಬಿಟ್ಟರೆ ನಮ್ಮ ಕೈಲಿ ಇನ್ನೇನೂ ಇಲ್ಲ. ಧನ್ಯವಾದಗಳು ಸರ್, ನಿಮ್ಮ ಒಂದಷ್ಟು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿದ್ದಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.